ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ಇಂತಹ ಹೆಮ್ಮೆಯ ಶುಭ ದಿನದಂದು ನನಗೆ BSRK ನ್ಯೂಸ್ ಚಾನಲನ್ನು ಲಾಂಚ್ ಮಾಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದರ ಕೇಂದ್ರ ಸ್ಥಾನ ಕೊಪ್ಪಳ ಇದ್ದರೂ ಸಹಿತ ಇದು ಎಲ್ಲ ಕರ್ನಾಟಕದಾದ್ಯಂತ ಸುದ್ದಿಯನ್ನು ತೆಗೆದುಕೊಂಡು, ಸಮಸ್ಯೆಗಳನ್ನು ತೆಗೆದುಕೊಂಡು, ದೇಶ ವಿದೇಶಗಳ ಸುದ್ದಿಯನ್ನು ಸಹಿತ ತನ್ನೊಳಗೆ ಅಳವಡಿಸಿಕೊಂಡು ಒಂದು ಅದ್ಭುತವಾದ ನ್ಯೂಸ್ ಚಾನೆಲ್ ಆಗಿ ಇದು ಲಾಂಚ್ ಆಗುತ್ತೆ ಅಂಥೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮಗೆ ಈ ಚಾನೆಲ್ ವತಿಯಿಂದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಸಂತೋಷವಾಗಿ ಈ ಚಾನೆಲನ್ನು BSRK ನ್ಯೂಸ್ ಚಾನೆಲ್ ಕೊಪ್ಪಳವನ್ನು ಲಾಂಚ್ ಮಾಡ್ತಾ ಇದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊಪ್ಪಳ ಐತಿಹಾಸಿಕ ನಗರ, ಅಶೋಕನ ಶಾಸನಗಳನ್ನು, ಜೈನ ಬಸದಿಗಳನ್ನು, ಕನ್ನಡದ ಮೊಟ್ಟ ಮೊದಲ ಕಾವ್ಯ ಕವಿರಾಜ ಮಾರ್ಗದಲ್ಲಿ ವಿದಿತ ಮಹಾಕೋಪಣ ನಗರ ಎಂದು ಕರೆಸಿಕೊಂಡ ಕೊಪ್ಪಳ ಎಲ್ಲ ಕ್ಷೇತ್ರದಲ್ಲೂ ಸಹಿತ ಮುನ್ನಡೀತಾ ಇದೆ. ಅದೇ ರೀತಿಯಾಗಿ ಆಧುನಿಕ ಕಾಲದಲ್ಲಿ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಆಧುನಿಕತೆಗೆ ತಕ್ಕ ಹಾಗೆ ಬರೀ ಇತಿಹಾಸ, ಕಲ್ಪನೆ, ಶಿಲ್ಪಕಲೆ ಇಷ್ಟೇ ಅಲ್ಲ, ಇದು ಟೆಕ್ನಾಲಜಿಕಲಿ ಆಗಿನೂ ಸಹಿತ ಅಡ್ವಾನ್ಸ್ ಆಗ್ತಾ ಇದೆ, ಮುಂದುವರಿತಾ ಇದೆ ಅಂತೇಳಿ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಒಂದು ಉದಾಹರಣೆನೇ BSRK ನ್ಯೂಸ್ ಚಾನೆಲ್ ಅಂದರೆ ತಪ್ಪಾಗಲಾರದು. ಇದೆಷ್ಟೊಂದು ವ್ಯಾಪಕವಾಗಿ ಬೆಳೆದಿದೆ ಟೆಕ್ನಾಲಜಿ. ಮೀಡಿಯಾ, ಪ್ರಿಂಟ್ ಮೀಡಿಯಾದಿಂದ ಎಲೆಕ್ಟ್ರಾನಿಕ್ಕಿಂದ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಎಲ್ಲ ಕ್ಷೇತ್ರದಲ್ಲೂ ಕೊಪ್ಪಳ ಹೆಸರು ಮಾಡ್ತಾ ಇದೆ. BSRK ಎಂಬ ಮಾಧ್ಯಮ ಆಕಾಶದಲ್ಲಿ BSRK ನ್ಯೂಸ್ ಚಾನಲ್ ಮತ್ತೊಂದು ತಾರೆಯಾಗಿ ನಮ್ಮ ಮಾಧ್ಯಮ ಆಕಾಶದಲ್ಲಿ ಮಿನುಗಲಿಕ್ಕೆ ಬಂದಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಈ ಚಾನಲ್ ಲಾಂಚ್ ಸಂದರ್ಭದಲ್ಲಿ ನಾನು ಸಾಹಿತಿಗಳ ಪರವಾಗಿ ಇದ್ದರೆ ನಮ್ಮ ವಿಜಯ ಮಹಾಂತೇಶ್ ಜವಳಿ ಅವರು ವೀರ ಯೋಧ, ಭಾರತದ ಯೋಧರ ಒಂದು ಪ್ರತಿನಿಧಿಯಾಗಿ ನನ್ನ ಜೊತೆ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶಕ್ಕೆ ಜೈ ಕಿಸಾನ್ ಅಂತ ಹೇಳುವ ಹಾಗೆ ಈ ನಿಂಗಪ್ಪ ಇಂದ್ರಗಿ ಅವರು ಸಹಿತ ನನ್ನ ಜೊತೆ ಲಾಂಚ್ನಲ್ಲಿ ಇದ್ದಾರೆ ಅಂತ ಹೇಳೋಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. BSRK ನ್ಯೂಸ್ ಚಾನಲ್ ಮಿನುಗಲಿ, ಇನ್ನೂ ಹೆಚ್ಚಿನ ಕೀರ್ತಿಯನ್ನು ಗಳಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ.